ಇವತ್ತಿಂದ 25 ವರ್ಷಗಳ ಹಿಂದೆ ಒಬ್ಬ ಬ್ರಿಲಿಯಂಟ್ ವಿಜ್ಞಾನಿ ಜನನ ಹೊಂದಿದ್ದರು. ಅವರನ್ನ ಕೆಲವರು ದೇವರ ಸ್ವರೂಪ, ಮನುಷ್ಯತ್ವದ ಉದ್ಧಾರಕ ಕೂಡ ಅಂತ ಹೇಳ್ತಾರೆ. ಆ ಮಹಾನ್ ಪುರುಷನ ಹೆಸರು ಗೌತಮ, ದ ಬುದ್ಧ, ದ ಎನ್ಲೈಟೆಂಡ್ ಒನ್. ನಮಗೆಲ್ಲ ಗೊತ್ತಿರುವ ಹಾಗೆ ಗೌತಮ ರಾಜನ ಮಗನಾಗಿದ್ದರು ಮತ್ತು ಸ್ವತಃ ತಾವು ಕೂಡ ಒಬ್ಬ ರಾಜ ಆಗಿದ್ದರು. ಅದಕ್ಕಾಗಿ ಜೀವನದ ಮೊದಲ 29 ವರ್ಷ ಅರಮನೆ ವೈಭವದಲ್ಲೇ ಬೆಳೆದಿದ್ದರು. ಒಂದು ದಿನ ಸಿದ್ಧಾರ್ಥ ಅವರು ರಥದಲ್ಲಿ ಕುಳಿತುಕೊಂಡು ಅವರ ರಾಜ್ಯದ ಭ್ರಮಣ ಮಾಡಬೇಕಾದ್ರೆ ಅವರು ಒಬ್ಬ ಸತ್ತ ವ್ಯಕ್ತಿಯನ್ನು ನೋಡ್ತಾರೆ. ಅದು ಎಂತ ಪರಿಣಾಮ ಸಿದ್ಧಾರ್ಥನ ಮೇಲೆ ಆಯ್ತು ಅಂದ್ರೆ ಅವರು ತಮ್ಮ ಎಲ್ಲಾ ರಾಜ್ಯಾಧಿಪತಿಯನ್ನು ಬಿಟ್ಟು ಸತ್ಯ ಹುಡುಕುವುದಕ್ಕೋಸ್ಕರ ಸನ್ಯಾಸ ಪಡೆದುಕೊಳ್ತಾರೆ. ಈಗ ಹೇಳಲಾಗುತ್ತೆ 6 ವರ್ಷ ಕಠಿಣ ಪರಿಶ್ರಮದ ನಂತರ ಅವರಿಗೆ ಏನೂ ಸಿಗದಿದ್ದಾಗ ಬಾಲ್ಯದಲ್ಲಿ ಮಾಡುತ್ತಿದ್ದ ಒಂದು ಮೆಡಿಟೇಷನ್ ಅನ್ನು ಮಾಡಿಕೊಂಡು ಮರದ ಕೆಳಗೆ ಕುಳಿತು ಬಿಡ್ತಾರೆ ಮತ್ತು ತಮ್ಮಲ್ಲಿ ತಾವು ಒಂದು ಪ್ರತಿಷ್ಠೆ ಮಾಡ್ತಾರೆ. ಎಲ್ಲಿಯ ತನಕ ನನಗೆ ಎಲ್ಲಾ ಪ್ರಶ್ನೆಗಳ ಉತ್ತರ ಸಿಗಲು ಅಲ್ಲಿಯ ತನಕ ನಾನು ಜೀವ ಹೋದರೂ ನಾನು ಇಲ್ಲಿಂದ ಎದ್ದೇಳಲ್ಲ ಅಂತ ಹೇಳ್ತಾರೆ. 42 ದಿನಗಳವರೆಗೆ ಗೌತಮರು ಮರದ ಕೆಳಗೆ ಕುಳಿತಿದ್ದರು. 42 ದಿನಗಳ ನಂತರ ಫುಲ್ ಮೂನ್ ಈವ್ನಿಂಗ್ ಅವರಿಗೆ ಜ್ಞಾನೋದಯವಾಯಿತು. ಅಂಡ್ ಯಾವ ಮೆಡಿಟೇಷನ್ ಇಂದ ಗೌತಮನಿಗೆ ಜ್ಞಾನೋದಯ ಆಯಿತು ಆ ಮೆಡಿಟೇಷನ್ ಹೆಸರು ವಿಪಾಸನಾ ಮೆಡಿಟೇಷನ್. ವಿಪಾಸನಾ ಮೆಡಿಟೇಷನ್ ಬಹಳ ಪುರಾತನ ತಂತ್ರ ಆಗಿದೆ. ವಿಪಾಸನದ ಉಲ್ಲೇಖ ಋಗ್ವೇದದಲ್ಲಿ ಕೂಡ ಮಾಡಲಾಗಿದೆ. ಆದ್ರೆ ಸಮಯ ಕಳೆದ ಹಾಗೆ ತಂತ್ರ ನಾಶ ಆಗ್ತಾ ಬಂತು. ಆದ್ರೆ ಗೌತಮ್ ಬುದ್ಧನಿಗೆ ಜ್ಞಾನೋದಯ ಆದ ನಂತರ ಮೆಡಿಟೇಷನ್ ಟೆಕ್ನಿಕ್ ಅನ್ನು ತನ್ನ ಶಿಷ್ಯಂದರಿಗೆ ಹೇಳಿ ಕಳಿಸಿ ಇದನ್ನ ಇಡೀ ಭಾರತ ದೇಶದಲ್ಲಿ ಹರಡಿಸಬೇಕೆಂದು ಹೇಳ್ತಾರೆ. ಯಾಕಂದ್ರೆ ಆದಷ್ಟು ಹೆಚ್ಚು ಜನ ಈ ಮೆಡಿಟೇಷನ್ ಅನ್ನು ತಿಳಿದುಕೊಂಡು ತಮ್ಮ ದುಃಖ, ಕಷ್ಟ, ಮಿಸರಿಯಿಂದ ದೂರ ಆಗಲಿ ಅಂತ. ಮೆಡಿಟೇಷನ್ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ ನಾವು ಇಲ್ಲಿಂದ ಊಹಿಸಿಕೊಳ್ಳಬಹುದು. ಕಳಿಂಗ ವಾರದಲ್ಲಿ ಸಾವನ್ನಪ್ಪಿದ ಲಕ್ಷಾಂತರ ಜನರನ್ನ ಕಂಡು ಸಾಮ್ರಾಟ್ ಅಶೋಕನ ದುಃಖ ಮತ್ತು ದುಗುದಕ್ಕೆ ಪಾರವೇ ಇರಲಿಲ್ಲ. ಆಗ ಒಬ್ಬ ಬುದ್ಧಿಸ್ಟ್ ಮಂಕನು ಸಾಮ್ರಾಟ್ ಅಶೋಕನಿಗೆ ವಿಪಾಸನಾ ಮೆಡಿಟೇಷನ್ ಆಚರಿಸುವಂತೆ ಸಲಹೆ ನೀಡಿದನು. ಹಾಗೆ ಇದರ ನಂತರ ಸಾಮ್ರಾಟ್ ಅಶೋಕನದ ಜೀವನದ ಪದ್ಧತಿ ಸಂಪೂರ್ಣವಾಗಿ ಬದಲಾಯಿತು. ಯಾವ ಅಶೋಕ್ ಕಳಿಂಗ ಯುದ್ಧದ ಸಮಯದಲ್ಲಿ ಲಕ್ಷಾಂತರ ಜನರ ಸಾವಿಗೆ ಕಾರಣೀಭೂತನಾದನು ಅದೇ ಅಶೋಕ ತನ್ನ ರಾಜ್ಯದಲ್ಲಿ ಜಾನುವಾರುಗಳ ಹತ್ಯೆ ಕೂಡ ಸಂಪೂರ್ಣವಾಗಿ ನಿಷೇಧಿಸಿದನು. ಸಾಮ್ರಾಟ್ ಅಶೋಕ ಈ ಮೆಡಿಟೇಷನ್ ಇಂದ ಎಷ್ಟು ಪ್ರಭಾವಿತರಾಗಿದ್ದಾರೆ ಅಂದ್ರೆ ಇವರು 8 ಬುದ್ಧಿಸ್ಟ್ ಮಂಕಗಳನ್ನು ಪ್ರಪಂಚದ ಬೇರೆ ಬೇರೆ ಕೋಣೆಗಳಿಗೆ ಕಳಿಸಿಕೊಟ್ಟರು. ಯಾಕಂದ್ರೆ ಇಡೀ ಪ್ರಪಂಚ ವಿಪಾಸನಾ ಮೆಡಿಟೇಷನ್ ಕಲಿತು ಕರಗತ ಮಾಡಿಕೊಳ್ಳಲೆಂದು. ವಿಪಾಸನಾ ಮೆಡಿಟೇಷನ್ ಬೇರೆಲ್ಲ ಮೆಡಿಟೇಷನ್ ಗಿಂತ ಯಾಕೆ ಎಷ್ಟು ವಿಭಿನ್ನವಾಗಿದೆ, ಹಾಗೆ ಯಾಕಿದು ಅಷ್ಟು ಪವರ್ಫುಲ್, ಅದೇನಿದೆ ಇದರಲ್ಲಿ? ಹಾಗಾದ್ರೆ ಇಲ್ಲಿ ಕೇಳಿ. ನಮ್ಮ ಮನಸ್ಸಿನಲ್ಲಿ ಸಣ್ಣಾಗಿನಿಂದ ಬಹಳಷ್ಟು ಮೆಮೊರೀಸ್ಗಳು, ಒಳ್ಳೆ ಅಥವಾ ಕೆಟ್ಟ ಎಮೋಷನ್ಗಳು, ಅಡಕವಾಗಿರುವ ಇಚ್ಛೆಗಳು, ಇಂಪಲ್ಸ್ ಎಲ್ಲವೂ ಸ್ಟೋರ್ ಆಗಿರುತ್ತವೆ. ಇವೆಲ್ಲವೂ ನಮಗೆ ತಿಳಿಯದ ಹಾಗೆ ನಮ್ಮ ಇಡೀ ಬಿಹೇವಿಯರ್ ಅರ್ಥಾತ್ ನಮ್ಮ ಜೀವನವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತೆ. ಆದ್ರೆ ನಮಗೆ ಇದರ ಅರಿವೇ ಇರಲ್ಲ. ಫಾರ್ ಎಕ್ಸಾಂಪಲ್ ಸಪೋಸ್ ನಾವು ಯಾವುದೇ ವ್ಯಕ್ತಿಯ ಮೇಲೆ ತುಂಬಾ ಅಂದ್ರೆ ಲೆಕ್ಕಕ್ಕಿಂತ ಜಾಸ್ತಿ ಟ್ರಸ್ಟ್ ಮಾಡ್ತೇವೆ. ಆದ್ರೆ ಆ ಟ್ರಸ್ಟ್ ಅನ್ನು ಮುರಿದರೆ ನಮ್ಮ ದುಃಖ ಮತ್ತು ವೇದನೆಗೆ ಅಂತ್ಯವೇ ಇರುವುದಿಲ್ಲ. ಎಲ್ಲಿವರೆಗೆ ಅಂದ್ರೆ ಕೆಲವೊಂದಿಷ್ಟು ಜನ ಡಿಪ್ರೆಷನ್ ಮೂಡ್ಗೆ ಕೂಡ ಒಳಗಾಗ್ತಾರೆ. ಆದ್ರೆ ಎಲ್ಲವೂ ಕಾಲಮಹಿಮೆ ಏನು ಅಂತ ಕೆಲವೇ ತಿಂಗಳುಗಳಲ್ಲಿ ಇಲ್ಲ ವರ್ಷಗಳಲ್ಲಿ ಸರಿ ಹೋಗ್ತಾರೇನೋ ಸರಿ. ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇವೆಲ್ಲ ಇನ್ಸಿಡೆಂಟ್ ಗಳನ್ನು ತನ್ನೊಳಗೆ ಸ್ಟೋರ್ ಮಾಡಿಕೊಳ್ಳುತ್ತೆ. ಹಾಗೆ ಇದನ್ನ ಎಷ್ಟು ಆಳವಾಗಿ ಸ್ಟೋರ್ ಮಾಡಿಕೊಳ್ಳುತ್ತೆ ಅಂದ್ರೆ ಟ್ರಸ್ಟ್ ಅಂದ್ರೆ ಕೇವಲ ದುಃಖ, ವೇದನೆ, ಖಿನ್ನತೆ ಎಂದು ಭಾವಿಸಿಕೊಳ್ಳುತ್ತೆ. ಹಾಗೆ ಇದು ನಮ್ಮ ಬಿಲೀಫ್ ಸಿಸ್ಟಮ್ ಅನ್ನು ಚೇಂಜ್ ಮಾಡುತ್ತೆ. ಹಾಗೆ ಇದು ನಮ್ಮ ಮೈಂಡ್ ನ ಬಿಲೀಫ್ ಸಿಸ್ಟಮ್ ನಲ್ಲಿ ಕೂಡ ಒಂದು ಭಾಗವಾಗಿ ಬಿಡುತ್ತೆ. ಇದಾದ ಬಳಿಕ ನಮ್ಮ ಜೀವನವಿಡೀ ಈ ಸಬ್ ಕಾನ್ಶಿಯಸ್ ಮೈಂಡ್ ದುಃಖದಿಂದ ದೂರವಿರಲು ಮತ್ತು ಯಾರ ಮೇಲೆ ಟ್ರಸ್ಟ್ ಮಾಡಲು ಅನುವು ಮಾಡಿಕೊಡಲ್ಲ. ಇದು ಎಲ್ಲಿಯವರೆಗೆ ಅಂದ್ರೆ ಆ ವ್ಯಕ್ತಿ ತನ್ನ ಇಡೀ ಬಿಲೀಫ್ ಸಿಸ್ಟಮ್ ಅನ್ನೇ ಚೇಂಜ್ ಮಾಡಿಕೊಳ್ಳುವವರೆಗೆ. ಇದು ನಾನು ಒಂದು ಸಣ್ಣದಾದ ಉದಾಹರಣೆ ನೀಡಿದೆ ಅಷ್ಟೇ. ಇಂಥದ್ದು ಅದೇ ಎಷ್ಟೋ ಒಳ್ಳೆಯ ಕೆಟ್ಟ ಬಿಲೀಫ್ಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ತುಂಬಿಕೊಂಡು ಬಿಟ್ಟಿದೆ. ಇದಕ್ಕಾಗಿ 1973 ಲಿಯೋಪಾರ್ಡ್ಸ್ ಅವರು ಹ್ಯೂಮನ್ ಪರ್ಸನಾಲಿಟಿ ಮೇಲೆ ಅತ್ಯಂತ ಆಳವಾದ ಅಧ್ಯಯನ ಮಾಡಿ ಅದರ ಬಿಹೇವಿಯರ್ ಅನ್ನು ತಿಳಿದುಕೊಳ್ಳುವ ಸಲುವಾಗಿ ಹ್ಯೂಮನ್ ಪರ್ಸನಾಲಿಟಿ ಟೆಸ್ಟ್ ಅನ್ನು ಇನ್ವೆಂಟ್ ಮಾಡಿದ್ರು. ಇದು ಮುಂದೆ ಸೂಸನ್ ಡೈಡೆಸ್ಟ್ ಎಂದು ಹೆಸರನ್ನು ಪಡೆದುಕೊಂಡಿತ್ತು. ನಿಮಗೆಲ್ಲ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಿಪಾಸನಾ ಮೆಡಿಟೇಷನ್ ನಲ್ಲಿ ಲಭಿಸುವ ಲಕ್ಷಾಂತರ ಉಪಯೋಗದಲ್ಲಿ ಇದು ಕೂಡ ಒಂದು. ವಿಪಾಸನಾ ಮೆಡಿಟೇಷನ್ ಇಂದ ಡೀಪೆಸ್ಟ್ ಸೆಲ್ಫ್ ಅನ್ನು ಅರ್ಥ ಮಾಡಿಕೊಳ್ಳಬಹುದು. ವಿಪಾಸನಾ ಮೆಡಿಟೇಷನ್ ಎಷ್ಟು ಪವರ್ಫುಲ್, ಹಾಗೆ ಯಾವ ಹಂತದವರೆಗೆ ಒಂದು ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ತರಬಹುದು ಅನ್ನೋದನ್ನು ನಾವು ಇಲ್ಲಿಂದಲೇ ತಿಳಿದುಕೊಳ್ಳಬಹುದು. ವಿಪಾಸನಾ ಮೆಡಿಟೇಷನ್ ಭಾರತದ ತಿಹಾರ್ ಜೈಲಿನಿಂದ ಹಿಡಿದು ಅಮೆರಿಕದ ಡೊನಾಲ್ಡ್ ಪ್ರಿಸನ್ ಕೈದಿಗಳ ನಡತೆಯನ್ನು ಸುಧಾರಿಸಲು ಮಾಡಲಾಗುತ್ತದೆ. ಯಾಕಂದ್ರೆ ಕೈದಿಗಳು ಬಂಧ ಮುಕ್ತರಾಗಿ ಹೊರಗಡೆ ಬಂದ ಮೇಲೆ ಮತ್ತೊಮ್ಮೆ ಇಂಥ ಕೃತ್ಯಗಳನ್ನು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಎಲ್ಲ ವಿಪಾಸನಾ ಮೆಡಿಟೇಷನ್ ಬೇರೆ ಬೇರೆ ದೇಶದಲ್ಲಿ 200ಕ್ಕಿಂತ ಹೆಚ್ಚು ಮೆಡಿಟೇಷನ್ ಸೆಂಟರ್ಗಳಿವೆ. ಅಲ್ಲಿ ಲಕ್ಷಾಂತರ ಜನರಿಗೆ ವಿಪಾಸನಾ ಮೆಡಿಟೇಷನ್ ಹೇಳಿಕೊಡಲಾಗುತ್ತೆ. ಹಾಗಾದ್ರೆ ಏನಿದು ವಿಪಾಸನಾ ಮೆಡಿಟೇಷನ್? ವಿಪಾಸನಾ ಶಬ್ದವು 2 ಶಬ್ದದಿಂದ ಕೂಡಿದೆ, ವಿ ಅಂಡ್ ಪಾಸನ. ವಿ ಇದು ಅರ್ಥ ವಿಶೇಷ, ಹಾಗೆ ಪಾಶನದ ಅರ್ಥ ನೋಡುವುದು ಅಂದ್ರೆ ವಿಶೇಷ ರೀತಿಯಲ್ಲಿ ನೋಡುವುದು. ಇದರ ಬಗ್ಗೆ ಬಹಳ ಧರ್ಮದ ಗ್ರಂಥಗಳು ಸತಿಪತಿನ ಸುತ ಮಹಾ ಸತಿಪುತಾನ ಸುತಂ ಎಂದು ಬಹಳ ನಿಖರವಾಗಿ ಹೇಳಲಾಗಿದೆ. ಹಾಗಾಗಿ ಅದೇ ಗ್ರಂಥಗಳ ಅನುಸಾರವಾಗಿ ವಿಪಾಸನಾ ಮೆಡಿಟೇಷನ್ ಅನ್ನು 4 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಕಾಯಾನುಪಾಸನ, ವೇದಾನುಪಾಸನ, ಚಿತ್ತಾನುಪಾಸನ, ಧಮ್ಮಾನುಪಾಸನ. ಕಾಯಾನುಪಾಸನ ವಿಪಾಸನಾ ಮೆಡಿಟೇಷನ್ ಅದು ಆರಂಭ ಉಸಿರಾಟದ ಮೇಲೆ ನಿಗಾ ವಹಿಸುವುದರಿಂದ ಆಗುತ್ತದೆ. ಆದರೆ ಬೇರೆ ಮೆಡಿಟೇಷನ್ ಗಳಲ್ಲಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಲು ಹೇಳಲಾಗುತ್ತದೆ. ಯಾಕಂದ್ರೆ ನಮ್ಮ ಮನಸ್ಸು ಬೇಗ ಶೀಘ್ರವಾಗಿ ಶಾಂತಗೊಳ್ಳಲಿ ಎಂದು. ಆದ್ರೆ ವಿಪಾಸನಾ ಮೆಡಿಟೇಷನ್ ಅಲ್ಲಿ ನಿಮಗೆ ಇಂಥದ್ದು ಏನೇನೋ ಮಾಡಲಿಕ್ಕಿಲ್ಲ. ಬದಲಾಗಿ ಕೇವಲ ಉಸಿರಾಟದ ಮೇಲೆ ನಿಗಾ ವಹಿಸಬೇಕು. ಉಸಿರಾಟವು ಶೀಘ್ರವಾಗಿರಲಿ ಇಲ್ಲ ದೀರ್ಘವಾಗಿರಲಿ, ಅದರಲ್ಲಿ ವ್ಯತ್ಯಾಸ ಕೊಡದು. ಇದನ್ನು 2 ರೀಸನ್ ಗಾಗಿ ಮಾಡಲಾಗುತ್ತದೆ. ಪ್ರತಿ 9 ಸೆಕೆಂಡ್ಗಳಲ್ಲಿ ನಮ್ಮ ಮನಸ್ಸಿಗೆ ಬೇರೆ ಬೇರೆ ಥಾಟ್ಸ್ ಗಳು ಬರುತ್ತವೆ. ಈ 9 ಸೆಕೆಂಡ್ ಎನ್ನುವ ಸೈಕಲ್ ಅನ್ನು ಭೇದಿಸುವುದಕ್ಕಾಗಿ ನಮಗೆ ಉಸಿರಾಟದ ಮೇಲೆ ನಿಗಾ ವಹಿಸಲು ಹೇಳಲಾಗುತ್ತದೆ. ಇದರಿಂದಾಗಿ ನಮ್ಮ ಮನಸ್ಸು ಕಾನ್ಸಂಟ್ರೇಷನ್ ಉತ್ತಮವಾಗಲಿ ಎಂದು. ಇದರಿಂದಾಗಿ ನಾವು ರಿಯಲ್ ವಿಪಾಸನಾ ಮೆಡಿಟೇಷನ್ ಅನ್ನು ಸರಿಯಾಗಿ ಮಾಡಲು ಸಾಧ್ಯ ಆಗುತ್ತದೆ. ಹೀಗೆ ನೀವು ಕೆಲವು ದಿನಗಳ ಕಾಲ ಅಭ್ಯಾಸ ಮಾಡಿದಾಗ ನಿಮಗೆ ಮೂಗಿನ ಮೇಲೆ ಏನೋ ಒಂದು ಸೆನ್ಸೇಷನ್ ಫೀಲ್ ಆಗಲು ಪ್ರಾರಂಭವಾಗುತ್ತದೆ. ಹಾಗಾಗಿ ಇಡೀ ದೇಹದಲ್ಲಿ
ಸೆನ್ಸೇಷನ್ ಅನ್ನು ಅವೇರ್ನೆಸ್ ಅನ್ನು ಇನ್ಕ್ರೀಸ್ ಮಾಡೋದಕ್ಕಾಗಿ ಉಸಿರಾಟದ ಮೇಲೆ ನಿಗಾ ವಹಿಸಲು ಹೇಳಲಾಗುತ್ತದೆ. ಇದರ ಜೊತೆಗೆ ನಿಮಗೆ ಇನ್ನೊಂದು ಕೆಲಸ ಮಾಡಲಿಕ್ಕಿದೆ. ಅದೇನೆಂದರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಕಂಡರೆ ಆ ವಸ್ತುವಿನಿಂದ ಅದರ ಐಡೆಂಟಿಟಿಯನ್ನು ದೂರ ಮಾಡಬೇಕು. ನೋಡಿ, ಸಣ್ಣಂದಿನಿಂದಲೇ ನಮ್ಮ ಮೆದುಳಿಗೆ ಪ್ರೋಗ್ರಾಮ್ ಮಾಡಲು ಪ್ರಾರಂಭವಾಗಿರುತ್ತದೆ. ಇದು ನಾಯಿ, ಇದು ಬೆಕ್ಕು, ಇದು ಮರ, ಇದು ದನ, ಎಕ್ಸೆಟ್ರಾ ಎಕ್ಸೆಟ್ರಾ. ಈಗ 2 ನಿಮಿಷ ನಿಮ್ಮ ತಲೆಯಿಂದ ಇದು ನಾಯಿ ಎನ್ನುವುದನ್ನು ತೆಗೆಯಿರಿ. ಅದಾದ ಬಳಿಕ ಅದನ್ನು ನೋಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮೆದುಳು ಯೋಚನೆ ಮಾಡಲು ಪ್ರಾರಂಭಿಸುತ್ತದೆ. ಒಂದು ವೇಳೆ ಇದು ನಾಯಿ ಅಲ್ಲದಿದ್ದರೆ ಮತ್ತೇನು? ಹೀಗೆ ನೋಡೋದ್ರಿಂದ ನಿಮ್ಮ ಕ್ಯೂರಿಯಾಸಿಟಿ ಹಾಗೂ ಅಬ್ಸರ್ವೇಷನ್ ಪವರ್ ಬಹಳ ಹೆಚ್ಚಾಗುತ್ತದೆ. ನೀವು ಎಲ್ಲಾ ವಸ್ತುಗಳನ್ನು ಬಹಳ ಕ್ಯೂರಿಯಾಸಿಟಿ ಹಾಗೂ ಸೂಕ್ಷ್ಮವಾಗಿ ನೋಡಲು ಪ್ರಾರಂಭ ಮಾಡ್ತೀರಾ. ನಮ್ಮೊಂದಿಗೆ ಯಾವತ್ತೂ ಹೇಳ್ತಿರ್ತಾರೆ ನೋಡಿ, ಮಕ್ಕಳ ಹಾಗೆ ಕ್ಯೂರಿಯಸ್ ಇರಲಿ, ಮಕ್ಕಳ ಹಾಗೆ ಕ್ಯೂರಿಯಸ್ ಇರಲಿ ಎಂದು. ಆದ್ರೆ ಅದು ಹೇಗೆ ಸಾಧ್ಯವಾಗುತ್ತದೆ ಎಂದು ಯಾರು ಹೇಳಲ್ಲ. ಮಕ್ಕಳು ಯಾಕಷ್ಟು ಕ್ಯೂರಿಯಸ್ ಆಗಿರ್ತಾರೆ ಅಂದ್ರೆ ಅವರ ಮೆದುಳು ನಮ್ಮ ತರ ಪ್ರೋಗ್ರಾಮ್ ಆಗಿರೋ, ಹಾಗಾಗಿ ಅವರ ಮೆದುಳು ತಮ್ಮ ಆಸುಪಾಸಿನ ಎಲ್ಲಾ ವಸ್ತುಗಳನ್ನು ತಿಳಿಯಲು ಆಸಕ್ತಿ ಹೊಂದುತ್ತದೆ. ಆದ್ರೆ ನೀವು ಪ್ರತಿಯೊಂದು ವಸ್ತುವನ್ನು ಕೇವಲ ನೋಡಬಾರದು, ಬದಲಾಗಿ ಅಬ್ಸರ್ವ್ ಮಾಡಬೇಕು. ಸಪೋಸ್ ಯಾರೋ ಇಬ್ಬರು ತಮ್ಮೊಳಗೆ ಮಾತಾಡ್ಕೊಳ್ತಾ ಇರ್ತಾರೆ, ಇಲ್ಲ ನೀವು ಯಾರತ್ತಾದ್ರೂ ಮಾತಾಡ್ತಾ ಇರ್ತೀರಾ. ನಿಮ್ಮ ಹಳೆ ಬಿಲೀಫ್ ಸಿಸ್ಟಮ್ ಇಂದ ಆ ಮಾತನ್ನು ತುರಂತವಾಗಿ ಜಡ್ಜ್ ಮಾಡಕೂಡದು, ಕೇವಲ ಅಬ್ಸರ್ವ್ ಮಾಡಬೇಕು ಅಲ್ಲಿ ಏನು ನಡೆಯುತ್ತಿದೆ ಎಂದು. ಹಾಗೆ ನೀವು ಇದನ್ನು ಮಲಗುವಾಗ, ಏಳುವಾಗ, ಕುಳಿತುಕೊಳ್ಳುವಾಗ, ಎಚ್ಚರಿಸುವಾಗ, ಹೀಗೆ ಪ್ರತಿಯೊಂದು ಸಮಯದಲ್ಲೂ ಮಾಡಬೇಕು. ಅಂದ್ರೆ ಅಬ್ಸರ್ವ್ ಅಬ್ಸರ್ವ್ ಅಬ್ಸರ್ವ್. ಬಾಡಿದು ಸೆನ್ಸೇಷನ್ ಇಂದ ಹಿಡಿದು ಎಲ್ಲ ಆಗು ಹೋಗುಗಳನ್ನು ಅಬ್ಸರ್ವ್ ಮಾಡಬೇಕು ಅಂಡ್ ನಥಿಂಗ್ ಮೋರ್. ಒಂದು ವೇಳೆ ನೀವು ಈ ತರದ ಸ್ಟೇಟ್ ಅನ್ನು ಡೆವಲಪ್ ಮಾಡಿದರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಕ್ಯೂರಿಯಾಸಿಟಿ ತುಂಬಾ 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 ಹೆಚ್ಚಾಗುತ್ತದೆ. ನಮ್ಮ ಮೈಂಡ್ ಜೀರೋ ಥಾಟ್ಸ್ ಥಾಟ್ಲೆಸ್ ಸ್ಟೇಟ್ ಕಡೆಗೆ ಹೋಗಲು ಪ್ರಾರಂಭಿಸುತ್ತದೆ. ಯಾಕಂದ್ರೆ ಒಂದು ಸಮಯದಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನು ಅಬ್ಸರ್ವ್ ಮಾಡಬಹುದು, ಇಲ್ಲ ಅದರ ಬಗ್ಗೆ ಆಲೋಚಿಸಬಹುದು. ಆದ್ರೆ ಎರಡನ್ನು ಒಂದೇ ಸಮಯದಲ್ಲೂ ಮಾಡಲು ಅಸಾಧ್ಯ. ನಿಮ್ಮ ಅಬ್ಸರ್ವೇಷನ್ ಪವರ್ ಎಷ್ಟು ಹೆಚ್ಚಾಗುತ್ತದೆ, ಆದ ಕಾರಣ ಪ್ರತಿಯೊಂದು ವಿಷಯದಲ್ಲಿ ನೀವು ಸತ್ಯವನ್ನೇ ಕಾಣ್ತೀರಾ. ಅದು ಬೇಕಾದ್ರೆ ನಿಮ್ಮ ಎಮೋಷನ್ ಆಗಿರಲಿ, ಇಲ್ಲ ಇಬ್ಬರ ನಡುವಿನ ಮಾತಾಗಿರಲಿ, ಇಲ್ಲ ಬೇರೆನೇ ಆಗಿರಲಿ, ನಿಮಗೆ ಎಲ್ಲಾ ವಿಷಯದಲ್ಲೂ ಕೇವಲ ಸತ್ಯವೇ ತಿಳಿಯಲು ಪ್ರಾರಂಭಿಸುತ್ತದೆ. ಇದು ವಿಪಾಸನದ ಸರಿಯಾದ ಅರ್ಥ. ಯಾವುದು ಹೇಗೆ ಉಂಟು ಅದನ್ನು ಹಾಗೆಯೇ ಕಾಣುವುದು, ಬದಲಾಗಿ ನಮ್ಮ ತಲೆಯಲ್ಲಿ ಪ್ರೀ ಪ್ರೋಗ್ರಾಮ್ ಮನಸ್ಸು ಇಲ್ಲಿ ಎಮೋಷನ್ ಅನ್ನ ಜೊತೆಗೆ ನೋಡುವುದನ್ನು ನಿಲ್ಲಿಸುತ್ತದೆ. ಎಲ್ಲವನ್ನ ನಮ್ಮ ಮೈಂಡಿನಲ್ಲಿ ಆಗಿರುವಂತಹ ಪ್ರೀ ಪ್ರೋಗ್ರಾಮ್ ನ ಮೂಲಕ ನೋಡದೆ ಎಲ್ಲವನ್ನ ಇದ್ದ ಹಾಗೆ ನೋಡುವುದು. ಇದರ ಅರ್ಥ ಕೇವಲ 10 ದಿನಗಳಲ್ಲಿ ಇಡೀ ಪ್ರಪಂಚವನ್ನೇ ತಿಳಿಯುತ್ತೇನೆ ಎನ್ನುವುದು ಖಂಡಿತವಾಗಿಯೂ ಅಲ್ಲ. ಗೌತಮ್ ಬುದ್ಧರ ಪ್ರಕಾರ ವಿಪಾಸನದಲ್ಲಿ ಕಂಪ್ಲೀಟ್ ಆಗಿ ಮಾಸ್ಟರ್ ಹೊಂದಲು 7 ವರ್ಷಗಳ ಸಮಯ ಬೇಕಾಗುತ್ತದೆ. ನಾನು ಕೂಡ ಕಳೆದ 10 ದಿನಗಳಿಂದ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನೊಳಗೆ ಈ ಚೇಂಜಸ್ ಬಂದಿದೆ. ಅದೇನೆಂದರೆ ಪ್ರತಿ ವಿಷಯದಲ್ಲೂ ನಾನು ಬಹಳ ಕ್ಯೂರಿಯಾಸಿಟಿಯಿಂದ ನೋಡಲು ಪ್ರಾರಂಭಿಸಿದ್ದೇನೆ. ಪ್ರತಿ ವಸ್ತುವನ್ನು ನೋಡಿ ನನಗೆ ಗ್ರಾಟಿಟ್ಯೂಡ್ ನ ಫೀಲಿಂಗ್ ಬರಲು ಆರಂಭಿಸಿದೆ. ಯಾಕಂದ್ರೆ ನಾನು ನನ್ನ ಮನಸ್ಸಿನಿಂದ ಹೊರಬಂದು ನನ್ನ ಸುತ್ತಮುತ್ತಲಿನ ಪ್ರಪಂಚವನ್ನು ಅಬ್ಸರ್ವ್ ಮಾಡಲು ಪ್ರಾರಂಭಿಸಿದ್ದೇನೆ. ಯಾಕಂದ್ರೆ ಇದು ಬಹಳ ಸುಂದರವಾಗಿದೆ. ಪುರನೇ ಎಕ್ಸ್ಪೀರಿಯನ್ಸ್ ಆದೇನೆಂದ್ರೆ ನನಗೆ ಫೀಲ್ ಆಗ್ತಾ ಉಂಟು ದಟ್ ಐ ನೋ ನಥಿಂಗ್ ಅಬೌಟ್ ದಿಸ್ ವಾಸ್ಟ್ ಯೂನಿವರ್ಸ್. ನೆಲದ ಮೇಲೆ ಬಿದ್ದಿರೋ ಕಲ್ಲೊಂದನ್ನು ಎತ್ತಿ ಇದು ಕಲ್ಲು ಎನ್ನುವುದು ಬಹಳ ಸುಲಭ. ಆದ್ರೆ ಅದೇ ಕಲ್ಲಿನಿಂದ ಅದರ ಐಡೆಂಟಿಟಿಯನ್ನು ತೆಗೆದು ಗಂಟೆಗಟ್ಟಲೆ ಆ ಕಲ್ಲನ್ನು ನೋಡಿದರೂ ಕೂಡ ನಿಮಗೆ ತಿಳಿಯದು ಹೋಗುತ್ತದೆ ಇದು ಏನೆಂದು. ನೋಡಿ, ನಾನು ಈ ಎಕ್ಸ್ಪೀರಿಯನ್ಸ್ ಅನ್ನ ವರ್ಡ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಬಿಕಾಸ್ ಆ ವರ್ಡ್ಸ್ ಗಳಿಗೆ ತನ್ನದೇ ಆದ ಲಿಮಿಟೇಷನ್ ಇರ್ತದೆ. ಕೆಲವೊಂದನ್ನು ನಾವು ಸ್ವಂತವಾಗಿ ಅನುಭವಿಸಬೇಕು. ಹಾಗೆಯೇ ನಾನು ನಿಮಗೆ ಗ್ಯಾರಂಟಿ ಕೊಡಬಲ್ಲೆ ಈ ಎಕ್ಸ್ಪೀರಿಯನ್ಸ್ ಬಹಳ ಅದ್ಭುತವಾಗಿರುತ್ತದೆ. ಇದು ವೇದಾನುಪಾಸನ. ವೇದನೆ ಅಂದ್ರೆ ಫೀಲಿಂಗ್ಸ್, ವಿಪಾಸನ ಅಂದ್ರೆ ವಿಶೇಷ ರೀತಿಯಲ್ಲಿ ನೋಡೋದು, ಅಂದ್ರೆ ಫೀಲಿಂಗ್ಸ್ ಅನ್ನ ವಿಶೇಷವಾದ ರೀತಿಯಲ್ಲಿ ನೋಡೋದು. ವಿಪಾಸನ ಮೆಡಿಟೇಷನ್ ಸೆಂಟರ್ ಗಳಿಂದ ಜೈಲಲ್ಲಿ ವಿಪಾಸನ ಮೆಡಿಟೇಷನ್ ಮಾಡಿಸಲಾಗುತ್ತದೆ. ಅದು ಇದೇ ವೇದಾನುಪಾಸನ. ಯಾಕಂದ್ರೆ ನಾವು ಹಾಗೂ ನಮ್ಮ ಮನಸ್ಸು ಫೀಲಿಂಗ್ ಗಳಿಂದ ತುಂಬಿರುತ್ತದೆ. ನಮ್ಮ ಮನಸ್ಸು ಎಲ್ಲಾ ತರಹದ ಫೀಲಿಂಗ್ಸ್ ಗಳಿಂದ ರಿಯಾಕ್ಟ್ ಮಾಡಲು ಪ್ರಾರಂಭಿಸುತ್ತದೆ. ಫಾರ್ ಎಕ್ಸಾಂಪಲ್, ನಮಗೆ ಸಿಟ್ಟು ಬಂದಿದ್ದರೆ ನಾವು ಕೋಪದಿಂದ ರಿಯಾಕ್ಟ್ ಮಾಡ್ತೇವೆ, ಅಥವಾ ನಮಗೆ ಯಾವುದಾದ್ರೂ ವಸ್ತುವಿನಿಂದ ಒಳ್ಳೆ ಫೀಲಿಂಗ್ಸ್ ಬರಲಾರಂಭಿಸಿದರೆ ನಾವು ಅದನ್ನು ಪ್ರೊಲಾಂಗ್ ಮಾಡಲು ಪ್ರಾರಂಭಿಸುತ್ತೇವೆ. ಇಲ್ಲ, ನಮಗೆ ದುಃಖ ವೇದನೆಗಳ ಫೀಲಿಂಗ್ಸ್ ಇದ್ದರೆ ನಮ್ಮ ಮನಸ್ಸು ಆ ಫೀಲಿಂಗ್ಸ್ ಇಂದ ಬೇಗನೆ ಹೊರಬರಲು ಇಚ್ಛಿಸುತ್ತದೆ. ಇದರ ಅರ್ಥ ಅದೇನೆಂದರೆ ನಮ್ಮ ಮನಸ್ಸು ಅದಕ್ಕೆ ಬರುವ ಎಲ್ಲಾ ಥಾಟ್ಸ್ ಆರ್ ಫೀಲಿಂಗ್ಸ್ ಗೆ ರಿಯಾಕ್ಟ್ ಮಾಡಲು ಇಚ್ಛಿಸುತ್ತದೆ. ಇದರ ಅರ್ಥ ಅದೇನೆಂದರೆ ನಮ್ಮ ಮನಸ್ಸು ಅದಕ್ಕೆ ಬರುವ ಎಲ್ಲಾ ಥಾಟ್ಸ್ ಫೀಲಿಂಗ್ಸ್ ಗೆ ರಿಯಾಕ್ಟ್ ಮಾಡಲು ಇಚ್ಛಿಸುತ್ತದೆ. ಹಾಗಾಗಿ ಇದರಿಂದಾಗಿಯೇ ನಾವು ನಮ್ಮ ಎಮೋಷನ್ ಗಳ ಗುಲಾಮರಾಗಿ ಇರುತ್ತೇವೆ. ಹಾಗಾಗಿ ವಿಪಾಸನ ಮೆಡಿಟೇಷನ್ ಸೆಂಟರ್ ಇಂದ ಜೈಲಲ್ಲಿ ವಿಪಾಸನ ಮೆಡಿಟೇಷನ್ ನ ಕೋರ್ಸ್ ನ ಮೂಲಕ ದಿನಕ್ಕೆ ಸರಿ ಸುಮಾರು 11 ಗಂಟೆಗಳ ಕಾಲ ಮೆಡಿಟೇಷನ್ ಮಾಡಿಸಲಾಗುತ್ತದೆ. ಈಗ ನೀವೇ ಆಲೋಚಿಸಿ, ಕೇವಲ 30 ನಿಮಿಷ ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ನಮ್ಮ ಮನಸ್ಥಿತಿಯ ಹದಗೆಡಲು ಪ್ರಾರಂಭಿಸುತ್ತದೆ. ಹಾಗಾದ್ರೆ 11 ಗಂಟೆಗಳ ಕಾಲ ಮೆಡಿಟೇಷನ್ ಮಾಡೋದ್ರಿಂದ ಎಷ್ಟು ವೇದನೆ ಆಗಿರಬಹುದು. ಹಾಗಾಗಿ ವೇದಾನುಪಾಸನ ಮೆಡಿಟೇಷನ್ ನ ವಿಧಾನ ಹೀಗೆ: ನಾವು ಆ 11 ಗಂಟೆಯಲ್ಲಿ ಅನುಭವಿಸುವ ನೋವನ್ನು ತೆಗೆದುಕೊಂಡು ಏನು ರಿಯಾಕ್ಟ್ ಮಾಡದೆ ಕೇವಲ ಅಬ್ಸರ್ವ್ ಮಾಡಬೇಕು, ಎಲ್ಲಿ ನೋವಾಗುತ್ತದೆ ಎಂದು. ಹೀಗೆ ನೀವು ಆ ನೋವನ್ನು ಸ್ವಲ್ಪ ಸಮಯಗಳ ಕಾಲ ಅಬ್ಸರ್ವ್ ಮಾಡಿದರೆ ಆ ವೇದನೆಯು ಶಮನವಾಗುವುದು. ಇದಾದ ಬಳಿಕ ದೇಹದ ಬೇರಾವುದೋ ಪಾರ್ಟ್ ಅಲ್ಲಿ ನೋವು ಕಾಣಲು ಪ್ರಾರಂಭಿಸುತ್ತದೆ. ಹೀಗೆ ಅದನ್ನು ಸ್ವಲ್ಪ ಸಮಯಗಳ ಕಾಲ ಅಬ್ಸರ್ವ್ ಮಾಡಿದರೆ ಆ ನೋವು ಶಮನವಾಗುವುದು. ಹೀಗೆ ನಾವು ನಮ್ಮ ಎಲ್ಲಾ ಫೀಲಿಂಗ್ಸ್ ಗಳ ಜೊತೆಗೆ ಮಾಡಬೇಕಾಗುತ್ತದೆ. ಆ ಫೀಲಿಂಗ್ಸ್ ದುಃಖವಿರಲಿ, ನೋವಿರಲಿ, ವೇದನೆ ಇರಲಿ, ಎಲ್ಲ ಒಳ್ಳೆ ಫೀಲಿಂಗ್ಸೇ ಇರಲಿ, ಯಾವಾಗ ನೀವು ಈ ಮೆಡಿಟೇಷನ್ ಅಲ್ಲಿ ಮಾಸ್ಟರ್ ಹೊಂದಿರೋ ಆವಾಗ ನೀವು ನಿಮ್ಮಲ್ಲೇ ಹಾಗೂ ನಿಮ್ಮ ಫೀಲಿಂಗ್ಸ್ ಅಲ್ಲೇ ಡಿಫರೆನ್ಸ್ ಮಾಡಲು ಶಕ್ತರಾಗ್ತೀರಾ. ಹಾಗೆಯೇ ನೀವು ತಿಳಿದುಕೊಳ್ತಿರೋ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಆರ್ ಟೆಂಪರರಿ. ಈ ಸ್ಟೇಟ್ ಅಲ್ಲಿ ನಿಮಗೆ ಯಾವುದೇ ಥಾಟ್ಸ್ ಇಲ್ಲ, ಎಮೋಷನ್ ಗಳ ತೊಂದರೆಗೆ ಒಳಗಾಗಲ್ಲ. ನಿಮ್ಮೊಳಗೆ ಕ್ಷಮತೆಯ ಭಾವನೆ ಬರುತ್ತದೆ. ನಿಮಗೆ ನಿಮ್ಮ ಮೇಲೆ ಸಂಪೂರ್ಣ ಹಿಡಿತ ಸಿಗುತ್ತದೆ. ನೀವು ತಿಳಿದುಕೊಳ್ತೀರಾ ಐ ಆಮ್ ನಾಟ್ ಮೈ ಥಾಟ್ಸ್ ಅಂಡ್ ಎಮೋಷನ್ಸ್. ಹಾಗಾಗಿ ಜೈಲಲ್ಲಿ ವೇದಾನುಪಾಸನ ಮೆಡಿಟೇಷನ್ ಅನ್ನು ಮಾಡಿಸಲಾಗುತ್ತದೆ. ಇದರಿಂದಾಗಿ ಕೈದಿಗಳು ತಮ್ಮೊಳಗೆ ಹಾಗೂ ತಮ್ಮ
ಎಮೋಷನ್ ಅಂಡ್ ಫೀಲಿಂಗ್ಸ್ ಅಲ್ಲಿ ಡಿಫರೆನ್ಸ್ ತಿಳಿದುಕೊಳ್ಳುತ್ತಾರೆ. ಇದರಿಂದಾಗಿ ತಮ್ಮ ಫೀಲಿಂಗ್ಸ್ ಗೆ ಒಳಗೊಂಡು ಏನೊಂದು ಕೆಟ್ಟ ಕೆಲಸ ಮಾಡಲು ಮುಂದಾಗಬಾರದೆಂದು. ನಾವು ನಮ್ಮ ಫೀಲಿಂಗ್ಸ್ ಹಾಗೂ ಎಮೋಷನ್ಗಳೊಂದಿಗೆ ಯಾವ ರೀತಿಯಲ್ಲಿ ಅಂಟುಕೊಂಡಿದ್ದೇವೆ ಅನ್ನೋದಕ್ಕೆ ದ ಸಬ್ಟಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಮುಂದೆ ನೀವು ತಿಳಿದುಕೊಳ್ಳಬಹುದು. ಆಥರ್ ಮಾರ್ಕ್ ಮಿನ್ಸ್ ತನ್ನ ಈ ಟಾಪಿಕ್ ಅನ್ನು ಫೀಡ್ಬ್ಯಾಕ್ ಲೂಪ್ ಫ್ರಮ್ ಹೆಲ್ ಎನ್ನುವುದನ್ನು ಬಹಳ ಸುಂದರವಾಗಿ ಹೇಳಲಾಗಿದೆ. ಸಪೋಸ್ ನಿಮಗೆ ಯಾವುದೇ ವಸ್ತುವಲ್ಲಿ ಸಣ್ಣ ಸಿಟ್ಟು ಬಂತು, ನಂತರ ನೀವು ರಿಯಲೈಸ್ ಆಗ್ತೀರಾ, ಈ ಸಣ್ಣ ವಿಷಯಕ್ಕೆ ನಾನು ಇಷ್ಟು ಸಿಟ್ಟು ಮಾಡ್ತಾ ಇದ್ದೀನಲ್ಲ. ಸೊ ನಿಮಗೆ ತಿಳಿಯುತ್ತೆ ಬೇಡದ ವಿಷಯಕ್ಕೆ ಸಿಟ್ಟುಗೊಳ್ತಿದ್ದೀರಿ ಅಂತ. ಆಗ ಮಗದೊಮ್ಮೆ ಸಿಟ್ಟು ಬರುತ್ತೆ. ಈಗ ಸಿಟ್ಟು ಆ ವಿಷಯದಲ್ಲಿ ಅಲ್ಲ, ಬದಲಾಗಿ ನಾನು ಯಾವ ತರಹದ ವ್ಯಕ್ತಿ ಕೇವಲ ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟುಗೊಳ್ಳುತ್ತೇನೆ ಅಂತ. ಅಂದ್ರೆ ನೀವು ರಿಯಲ್ ಇನ್ಸಿಡೆಂಟ್ಗಳನ್ನು ಬಿಟ್ಟು ಸಿಟ್ಟಿನ ಮೇಲೆ ಸಿಟ್ಟುಗೊಳ್ಳುತ್ತೀರಾ. ಇದನ್ನ ಆಥರ್ ಫೀಡ್ಬ್ಯಾಕ್ ಲೂಪ್ ಫ್ರಮ್ ಹೆಲ್ ಅಂತಾರೆ. ವೇದಾನುಪಾಸನ ಪ್ರಕಾರ ಯಾವಾಗ ನಿಮಗೆ ಸಿಟ್ಟು ಬರುತ್ತದೆಯೋ ಆ ಸಿಟ್ಟಿಗೆ ರಿಯಾಕ್ಟ್ ಮಾಡೋ ಬದಲು ಅದನ್ನು ಅಬ್ಸರ್ವ್ ಮಾಡಿ ಅಂತಾದ್ರೆ ನೀವು ಈ ಫೀಡ್ಬ್ಯಾಕ್ ಲೂಪ್ ಫ್ರಮ್ ಹೆಲ್ ಇದರಿಂದಾಗಿ ದೂರವಾಗ್ತೀರಾ. ಇದರಿಂದಾಗಿ ದಿನೇ ದಿನೇ ನಿಮಗೆ ನಿಮ್ಮ ಮೇಲೆ ಕಂಟ್ರೋಲ್ ವೃದ್ಧಿಸುತ್ತದೆ. ಮೂರನೆಯದು ಚಿತ್ತಾನುಪಾಸನ. ಚಿತ್ತ ಅಂದರೆ ಮನ ಹಾಗೂ ವಿಪಾಸನ ಅಂದರೆ ವಿಶೇಷ ರೀತಿಯಲ್ಲಿ ನೋಡುವುದು, ಅರ್ಥಾತ್ ಮನಸ್ಸನ್ನು ವಿಶೇಷ ರೀತಿಯಲ್ಲಿ ನೋಡುವುದು. ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ನೀವು ವಿಪಾಸನ ಮೆಡಿಟೇಷನ್ ಇಂದಾಗಿ ನಿಮ್ಮ ಡೀಪೆಸ್ಟ್ ಸೆಲ್ಫ್ ಅನ್ನು ಕಾಣುತ್ತೀರಾ ಅಂತ ಹೇಳಿ. ಇದು ಈ ಚಿತ್ತಾನುಪಾಸನ ಸಹಾಯದಿಂದ ನಿಮ್ಮ ಡೀಪೆಸ್ಟ್ ಸೆಲ್ಫ್ ಅನ್ನು ತಿಳಿಯುತ್ತೀರಾ. ಯಾಕೆಂದ್ರೆ ಚಿತ್ತಾನುಪಾಸನ ಅಂದ್ರೆ ಮೈಂಡ್ ಅನ್ನ ಕಂಟಂಪ್ಲೇಷನ್. ನಾನು ನನ್ನದೊಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮನಸ್ಸಿನಲ್ಲಿ ದಿನಕ್ಕೆ ಸರಿಸುಮಾರು 1 ಮಿಲಿಯನ್ ಥಾಟ್ಗಳು ಬರುತ್ತೆ. ಹಾಗೆ ಆ 1 ಮಿಲಿಯನ್ ಥಾಟ್ ಅಲ್ಲಿ 80 to 90% ಥಾಟ್ಗಳು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗೆ ಬೇಡದಿರೋ ಥಾಟ್ಸ್ಗಳು ನಮ್ಮ ಬ್ರೈನ್ ನಲ್ಲಿ ಹೇಗೆ ಕೆಲಸ ಮಾಡುತ್ತವೆ, ಅವಾಗ ಯಾವುದೋ ಒಂದು ನದಿ ಇಲ್ಲ ಕೆರೆಯಲ್ಲಿ ಕಲ್ಮಶವು ತುಂಬಿ ಅದರ ಆಳವನ್ನು ನೋಡಲು ಸಾಧ್ಯವಾಗುವುದಿಲ್ಲವೋ, ಆದರೆ ಯಾವಾಗ ಅದೇ ಕಲ್ಮಶವು ಒಮ್ಮೆ ಬದಿಗೆ ಸೋರುತ್ತೆಯೋ ಅವಾಗ ಅದರ ಆಳವು ನೋಡಲು ನಾವು ಶಕ್ತರಾಗುತ್ತೇವೆ. ಹಾಗೆ ಈ ಬೇಡದಿರುವ ಥಾಟ್ಸ್ಗಳು ಎಲ್ಲಿವರೆಗೆ ನಮ್ಮಲ್ಲಿರುತ್ತವೆ ಅಲ್ಲಿಯವರೆಗೆ ನಾವು ನಮ್ಮ ಡೀಪೆಸ್ಟ್ ಸೆಲ್ಫ್ ಅನ್ನು ನೋಡಲು ಅಸಾಧ್ಯ. ಯಾಕಂದ್ರೆ ನಮ್ಮ ಮನಸ್ಸು ಕೇವಲ ಇಂಥ ಬೇಡದಿರುವ ಯೋಚನೆಗಳನ್ನು ವಿಚಾರ ಮಾಡುವುದರಲ್ಲಿ ತೊಡಗಿರುತ್ತದೆ. ಅಂತೆಯೇ ಈ ಚಿತ್ತಾನುಪಾಸ ಮೆಡಿಟೇಷನ್ ಅನ್ನು ಅನುಸಾರವಾಗಿ ನಾವು ನಮ್ಮ ಕೇವಲ ಥಾಟ್ಸ್ ಅನ್ನು ಅಬ್ಸರ್ವ್ ಮಾಡಬೇಕು, ಹೊರತು ನಾವು ರಿಯಾಕ್ಟ್ ಮಾಡಬಾರದು. ಈಗ ಆ ಥಾಟ್ಸ್ ನೆಗೆಟಿವ್ ಆಗಿರ್ಬೋದು, ಇಲ್ಲ ಬಹಳ ಪಾಸಿಟಿವ್ ಆಗಿರ್ಬೋದು, ಆದ್ರೆ ನಾವು ಆ ಥಾಟ್ಸ್ ಗಳಿಗೆ ಯಾವುದೇ ರಿಯಾಕ್ಷನ್ ಮಾಡಕೂಡದು. ಕೆಲವೇ ದಿನಗಳಲ್ಲಿ ನೀವು ತಿಳಿದುಕೊಳ್ಳುತ್ತೀರಾ ನಿಮಗೆ ಯಾವ ರೀತಿಯ ಥಾಟ್ಸ್ ಗಳು ಬರುತ್ತದೆ ಎಂದು. ನಿಮಗೆ ಇದು ಕೂಡ ತಿಳಿಯುತ್ತದೆ ಅವುಗಳಲ್ಲಿ ಯಾವುದು ಅಗತ್ಯ ಯಾವುದು ಅನಗತ್ಯ. ಹಾಗೆ ಯಾವಾಗ ನಿಮ್ಮ ಅಬ್ಸರ್ವೇಷನ್ ಆಳವಾಗುತ್ತಾ ಹೋಗುತ್ತದೆಯೋ ಅವಾಗ ನೀವು ನಿಮ್ಮ ಮನಸ್ಸಿನ ಹ್ಯಾಬಿಟ್ಸ್ ಪ್ಯಾಟರ್ನ್ ಗಳನ್ನು ತಿಳಿದುಕೊಳ್ಳುತ್ತೀರಾ. ನಿಮ್ಮ ಮನಸ್ಸಿನ ಇಂಪಲ್ಸ್, ನಿಮ್ಮ ಮನಸ್ಸಿನ ಕ್ರೇವಿಂಗ್ಸ್ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತೀರಾ. ನೋಡಿ, ಈ ಎಲ್ಲಾ ಥಾಟ್ಸ್ ಅನ್ನು ನೀವು ಕೇವಲ ಅಬ್ಸರ್ವ್ ಮಾಡುತ್ತಾ ಹೋಗಿರಿ. ಹಾಗೆಯೇ ಕ್ರಮೇಣ ಈ ಎಲ್ಲಾ ಥಾಟ್ಸ್ ನಿಮ್ಮ ಮನಸ್ಸಿನಿಂದ ದೂರವಾಗಲು ಪ್ರಾರಂಭಿಸುತ್ತದೆ. ಹಾಗೆಯೇ ನಿಮಗೆ ತಿಳಿಯುತ್ತದೆ ಇವನ್ ಐ ಆಮ್ ನಾಟ್ ಮೈ ಥಾಟ್. ಹಾಗೆಯೇ ನಿಮ್ಮ ಅಬ್ಸರ್ವೇಷನ್ ಬಹಳ ಆಳವಾಗುತ್ತದೆ. ನೀವು 0 ಸ್ಟೇಟ್ ಕಡೆಗೆ ತಲುಪುವಿರಿ. ಅಲ್ಲಿ ತಲುಪಿದ ಮೇಲೆ ನಿಮ್ಮ ಲೈಫ್ ಅಲ್ಲಿ ಚಮತ್ಕಾರದ ಬದಲಾವಣೆ ಪ್ರಾರಂಭವಾಗುತ್ತದೆ. ದಮಾನುಪಾಸನ. ದಮ ಅಂದ್ರೆ ಧರ್ಮ, ಹಾಗೆ ವಿಪಾಸನವೆಂದರೆ ವಿಶೇಷವಾಗಿ ನೋಡೋದು, ಅಂದ್ರೆ ಧರ್ಮವನ್ನು ವಿಶೇಷವಾದ ರೂಪದಲ್ಲಿ ಕಾಣೋದು, ಆರ್ ಇಟ್ಸ್ ಟ್ರೂ ಫಾರ್ಮ್ ಅಲ್ಲಿ ನೋಡೋದು. ಇಲ್ಲಿ ಬುದ್ಧನು ನೀಡಿರುವಂತೆ ಟೀಚಿಂಗ್ಸ್ ಅನ್ನು ಸರಿಯಾಗಿ ಅಬ್ಸರ್ವ್ ಮಾಡಲು ಹೇಳಲಾಗಿದೆ. ಅಕಾರ್ಡಿಂಗ್ ಟು ಬುದ್ಧಿಸ್ಟ್, ಎನ್ಲೈಟನ್ಮೆಂಟ್ ಹೊಂದಲು ಒಬ್ಬ ಬುದ್ಧಿಸ್ಟ್ ಗೆ ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಬೇಕಾಗುತ್ತದೆ. ಹೇಗೆ ಬುದ್ಧಿಸಂ ನಲ್ಲಿ ಎನ್ಲೈಟನ್ಮೆಂಟ್ ಪಡೆಯಲು 7 ಮೇನ್ ಸ್ಟೇಜ್ಗಳು ಹೊಂದಬೇಕಾಗುತ್ತದೆ. ಮೈಂಡ್ಫುಲ್ನೆಸ್, ಇನ್ವೆಸ್ಟಿಗೇಷನ್ ಆಫ್ ನೇಚರ್ ಆಫ್ ರಿಯಾಲಿಟಿ, ಎನರ್ಜಿ, ಜಾಯ್ ಆಫ್ ರ್ಯಾಪ್ಚರ್, ರಿಲ್ಯಾಕ್ಸೇಷನ್ ಆರ್ ಥ್ಯಾಂಕ್ವಿಲಿಟಿ, ಕಾನ್ಸಂಟ್ರೇಷನ್ ಅಂಡ್ ಇಕ್ವಾನಿಮಿಟಿ. ಅಂದ್ರೆ ಎನ್ಲೈಟನ್ಮೆಂಟ್ ಗೆ ಸನಾತನ ಧರ್ಮದಲ್ಲಿ 8 ಸ್ಟೇಜ್ ಇರುತ್ತದೆ. ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಹೀಗೆ ಬೇರೆ ಬೇರೆ ಧರ್ಮಗಳಲ್ಲಿ ಅವರದೇ ಆದ ಬೇರೆ ಬೇರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ಇರುತ್ತದೆ. ಉದಾಹರಣೆ ಭಕ್ತಿ ಯೋಗ, ಧ್ಯಾನ ಯೋಗ, ಕರ್ಮ ಯೋಗ, ಕ್ರಿಯಾ ಯೋಗ. ಹೀಗೆ ಇವುಗಳನ್ನು ಆಚರಿಸಿ ಒಬ್ಬ ವ್ಯಕ್ತಿಯು ವಿಲೀನನಾಗುತ್ತಾನೆ. ಹೀಗೆ ಬೇರೆ ಬೇರೆ ಧರ್ಮಗಳಲ್ಲಿ ಅದರದೇ ಆದ ಬೇರೆ ಬೇರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ಇರುತ್ತದೆ. ಈ ಮಾತಿನಿಂದ ನನಗೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ನೆನಪಿಗೆ ಬಂತು. ಒಂದು ದಿನ ಅವರಲ್ಲಿ ಯಾರೋ ಒಬ್ಬ ಸ್ವಾಮೀಜಿ ವಾಟ್ ಈಸ್ ರಿಲಿಜನ್ ಎಂದು ಕೇಳುತ್ತಾನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇವರು ಅನ್ನುತ್ತಾರೆ, ರಿಲಿಜನ್ ಈಸ್ ದ ರಿಯಲೈಸೇಷನ್. ಯಾವ ಧರ್ಮವನ್ನು ನೀವು ಫಾಲೋ ಮಾಡುತ್ತಿರೋ ಯಾವಾಗಲಾದ್ರೂ ಅದನ್ನು ರಿಯಲೈಸ್ ಮಾಡಿದ್ದೀರಾ? ಇಲ್ಲ ನೀವು ಆ ಧರ್ಮವನ್ನು ಸ್ವಂತವಾಗಿ ಅನುಭವಿಸಿದ್ದೀರಾ? ಅವಾಗ ನಿಮಗೆ ಇದು ರಿಯಲೈಸ್ ಆಗುತ್ತದೆಯೋ ಅದಾದ ಬಳಿಕ ಎಲ್ಲಾ ರಿಲಿಜನ್ ನಿಮಗೆ ಒಂದೇ ಎಂದ ಭಾವನೆ ನಿಮ್ಮಲ್ಲಿ ಮೂಡುತ್ತದೆ. ಸೊ ದಟ್ಸ್ ಆಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟು ಹೇಳಲು ಬಯಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟು ಮಾಡಿದೆ ಎಂದಾದ್ರ ಮೇಲೆ ಇದನ್ನು ಶೇರ್ ಕೂಡ ಮಾಡಿ.